Today we'll talk about sleep disorders, ನಿದ್ರಾ ರೋಗಗಳು. Environ Life Science Limited, partnering for life. ಹಾಯ್, ನಮಸ್ಕಾರ. ನಾನು ಡಾಕ್ಟರ್ ಸತೀಶ್ ರಾಮಯ್ಯ. ನಾನು ಮನೋವೈದ್ಯ ಮತ್ತು ನಿದ್ರಾ ರೋಗ ತಜ್ಞ, ಅಂದರೆ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಸ್ಲೀಪ್ ಡಿಸಾರ್ಡರ್ ಸ್ಪೆಷಲಿಸ್ಟ್. ಐ ಆಮ್ ದಿ ಮೆಡಿಕಲ್ ಡೈರೆಕ್ಟರ್ ಆಫ್ ಮಾರ್ಗ, ಎ ಸೂಪರ್ ಸ್ಪೆಷಾಲಿಟಿ ಸೈಕ್ಯಾಟ್ರಿ ಹಾಸ್ಪಿಟಲ್ ಇನ್ ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ನಿದ್ರಾ ರೋಗಗಳ ಬಗ್ಗೆ ಮಾತಾಡೋಕ್ಕೂ ಮೊದಲು ನಿದ್ರೆ ಅಂದ್ರೆ ಏನು, ನಿದ್ರೆ ಎಷ್ಟು ಬೇಕು ನಮಗೆ, ರೈತರಿಗೆ ನಾವು ನಿದ್ದೆ ಮಾಡ್ಬೇಕಾದ್ರೆ ಏನೇನು ಆಕ್ಟಿವಿಟಿಗಳಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ನೋಡಿ, ನಿದ್ರೆ ಅನ್ನೋದು ವೆರಿ ಕಾಂಪ್ಲೆಕ್ಸ್ ಸೈಕೋಫಿಸಿಯಲಾಜಿಕಲ್ ಸಿಸ್ಟಮ್. ಇದು ಬರೀ ಒಂದು ನಮ್ಮ ದೈಹಿಕವಾಗಿ ಒಂದು ರೆಸ್ಟ್ ತಗೊಳ್ಳುವಂಥ ಆಕ್ಟಿವಿಟಿ ಅಲ್ಲ, ಅದರಲ್ಲಿ ಬಹಳಷ್ಟು ಮಾನಸಿಕವಾಗಿ ಅಥವಾ ಕಾಗ್ನೇಟಿವ್ಲಿ, ಫಿಸಿಯೋಲಾಜಿಕಲಿ ಲಾಟ್ ಆಫ್ ಆಕ್ಟಿವಿಟೀಸ್ ವಿಲ್ ಬಿ ಹ್ಯಾಪನಿಂಗ್. ನಾವು ಪ್ರತಿಯೊಬ್ಬರು ಮಲ್ಕೊಂಡಾಗ ರಾತ್ರಿ ಬೆಳಗ್ಗೆ 7 ಅಷ್ಟರಲ್ಲಿ ಹಲವಾರು ಸ್ಲೀಪ್ ಸೈಕಲ್ ಪಾಸ್ ಆಗ್ತೀವಿ. ಸ್ಲೀಪ್ ಸೈಕಲ್ಗಳಂತ ಕರಿತೀವಿ. ಈಚ್ ಸೈಕಲ್ ವಿಲ್ ಲಾಸ್ಟ್ ಫಾರ್ ಅಬೌಟ್ 90 ಮಿನಿಟ್ಸ್. ಈ ಒಂದು 90 ಮಿನಿಟ್ಸ್ ಸ್ಲೀಪ್ ಸೈಕಲ್ ಅಲ್ಲಿ REM, NREM ಅಂತ ಕೆಲವು ನೀವು ಕೇಳಿರ್ಬೋದು. REM ಸ್ಲೀಪ್, NREM ಸ್ಲೀಪ್ ಅಂತ ಹಲವಾರು ಸ್ಟೇಜಸ್ಗಳಿದ್ದಾವೆ. ಸೊ ಎಲ್ಲ ಸ್ಟೇಜ್ಗಳು ಬಹಳ ಇಂಪಾರ್ಟೆಂಟ್ ನಮಗೆ. ಒಬ್ಬ ಅಡಲ್ಟ್ಗೆ ರಾತ್ರಿ ಮಲಗಿದಾಗ ಬೆಳಗ್ಗೆ ಎದ್ದೇಳೋ ಅಷ್ಟೇ 4 ರಿಂದ 6 ಸೈಕಲ್ಗಳಾಗಿರುತ್ತೆ. ಮತ್ತೆ ನಿದ್ದೆ ಎಷ್ಟು ಬೇಕು ಅನ್ನೋ ಒಂದು ಪ್ರಶ್ನೆ ಬಹಳಷ್ಟು ಜನಕ್ಕೆ ಬರುತ್ತೆ. ನಾವು ಎಷ್ಟು ಕಾಲ ನಿದ್ದೆ ಮಾಡಬೇಕು ಅಂತ. ನೋಡಿ, ಆಗ ತಾನೇ ಹುಟ್ಟಿದ ಮಗು ಪ್ರತಿದಿನ 16 ರಿಂದ 20 ಗಂಟೆ, ಅಂದರೆ 16 to 20 hours ಮಧ್ಯೆ ಮಾಡುತ್ತೆ. ಆಫ್ಟರ್ ಎ ವೀಕ್ ಸ್ಲೀಪ್ ಗೋಸ್ ಡೌನ್ ಎ ಲಿಟಲ್. ಆಫ್ಟರ್ ಅ ಮಂತ್ ಸ್ಲೀಪ್ ಡ್ಯೂರೇಷನ್ ಗೋಸ್ ಡೌನ್. ಅಂದರೆ ಆಸ್ ವಿ ಗ್ರೋ ಓಲ್ಡರ್ ಅಂಡ್ ಓಲ್ಡರ್, ನಮ್ಗೆ ವಯಸ್ಸು ಆಗ್ತಾ ನಿದ್ರೆ ಡ್ಯೂರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಮನೇಲಿ ಯಾರಾದರೂ 60-70 ವರ್ಷದ ವಯಸ್ಸಾದವ್ರು ಇದ್ದರೆ ನೀವು ಕೇಳಿ ನೋಡಿ, ಬೇಕಾದರೆ ಅವರು ಪ್ರಾಬ್ಲಿ ಒಂದು 6-7 ಗಂಟೆ ನಿದ್ದೆ ಮಾಡೋದು, 5-6 ಗಂಟೆ ಅಷ್ಟೇ ನಿದ್ದೆ ಬರುತ್ತೆ ಕೆಲವು ಟೈಮ್. ದಟ್ ಈಸ್ ಆ್ಯಕ್ಚುಲಿ ಪರ್ಫೆಕ್ಟ್ಲಿ ನಾರ್ಮಲ್. ಸೊ ಜನರಲ್ ಪ್ರಿನ್ಸಿಪಲ್ ಈಸ್ ನಮ್ಗೆ ವಯಸ್ಸು ಆಗ್ತಾ ನಮ್ಮ ನಿದ್ರೆ ಡ್ಯೂರೇಷನ್ನು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಸರಿಯಾದ ನಿದ್ರೆ ಆಗಲಿಲ್ಲ ಅಂದರೆ ನಮ್ಗೆ ಏನೇನು ಪರಿಣಾಮಗಳಾಗುತ್ತೆ ಅಂತ. ನಿದ್ರೆ ಬಹಳ ಇಂಪಾರ್ಟೆಂಟ್. ನಿದ್ರೆ ಚೆನ್ನಾಗಿ ಆದಷ್ಟು ನಮಗೆ ನಾವು ದೈಹಿಕವಾಗಿ ಚೆನ್ನಾಗಿ ಫಂಕ್ಷನ್ ಮಾಡ್ತೀವಿ. ಇದು ಫಾಲೋಯಿಂಗ್ ಡೇ ಕಾಗ್ನೇಟಿವ್ಲಿ ಚೆನ್ನಾಗಿ ಫಂಕ್ಷನ್ ಮಾಡ್ತೀವಿ. ನಮ್ಮ ಅಟೆನ್ಷನ್ನು, ಕಾನ್ಸಂಟ್ರೇಷನ್ನು, ಮೆಮೊರಿಗೆಲ್ಲ ಹೆಲ್ಪ್ ಆಗುತ್ತೆ. ಅದಲ್ಲದೆ ನಮ್ಮ ಫಿಸಿಕಲ್ ಹೆಲ್ತು, ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದರೆ ಅದರಿಂದ ನಮ್ಮ ಪ್ರೀ ಎಕ್ಸಿಸ್ಟಿಂಗ್ ಮೆಡಿಕಲ್ ಕಂಡೀಷನ್ಸ್ ವರ್ಸ್ ಆಗ್ತಾ ಹೋಗ್ಬೋದು. ಇಟ್ಸ್ ಆಲ್ಸೋ ಎನ್ ಇಂಡಿಪೆಂಡೆಂಟ್ ರಿಸ್ಕ್ ಫ್ಯಾಕ್ಟರ್ ಫಾರ್ ಕಾರ್ಡಿಯಾಕ್ ಡಿಸೀಸಸ್. ಅಂದರೆ ಬರೀ ನಿದ್ರೆ ಸಮಸ್ಯೆಯಿಂದನೇ ಹಾರ್ಟ್ ಡಿಸೀಸು, ಹೈಪರ್ ಟೆನ್ಷನ್ನು, ಡಯಾಬಿಟೀಸ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಇಟ್ ವೀಕನ್ಸ್ ಅವರ್ ಇಮ್ಯುನಿಟೀಸ್ ಆ್ಯಂಡ್ ಪೀಪಲ್ ಡೋಂಟ್ ಸ್ಲೀಪ್ ವೆಲ್ ಕ್ಯಾನ್ ಎಂಡ್ ಅಪ್ ಹ್ಯಾವಿಂಗ್ ಸಿವಿಯರ್ ಡಿಪ್ರೆಷನ್, anxiety problems, and it can even seriously affect somebody's performance also. If you are a student, if you are working somewhere, it definitely affects performance because of your attention, concentration and so on. It can cause a lot of behavioral issues also. And extreme cases, you have seen that major road traffic accidents can also happen in early hours of the morning. When people having certain sleep disorders don't have good sleep, it can really affect their judgment and things like that. So there are major consequences ranging from simple irritability to feeling groggy ಇಂದ ಹಿಡಿದು ಮೇಜರ್ ಆಕ್ಸಿಡೆಂಟ್ಸ್ವರೆಗೂ ಕೂಡ ಆಗ್ಬೋದು ನಿದ್ರೆ ಸರಿಯಾಗಿ ಆಗಲಿಲ್ಲ ಅಂದರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನಮ್ಮೆಲ್ಲರಿಗೂ ಕೂಡ ನಮ್ಮ ನಿದ್ರೆ ಹೇಗಾಗುತ್ತೆ, ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಆ್ಯಂಡ್ ಹೌ ಟು ಫಾಲೋ ಎ ಡಿಸಿಪ್ಲಿನ್ ಸ್ಲೀಪ್ ಹೈಜೀನ್, ಇದೆಲ್ಲ ಬಹಳ ಮುಖ್ಯ. ನೋಡಿ, ನಿದ್ರೆ ಬಗ್ಗೆ ಹಲವಾರು ಕಾಯಿಲೆಗಳಿರ್ಬೋದು, ಡಿಸಾರ್ಡರ್ಸ್ ಇರ್ಬೋದು, ಬಟ್ ನಿದ್ರೆ ಬಗ್ಗೆ ಪ್ರಾಬ್ಲಮ್ ಇರೋದು 3. ಐದರ್ ಯು ಸ್ಲೀಪ್ಲೆಸ್, ಅಂದರೆ ನಿದ್ರಾಹೀನತೆ, ನಿದ್ರೆ ಕಡಿಮೆ ಆಗೋದು, ಆರ್ ಯು ಸ್ಲೀಪ್ ಮೋರ್, ಎಕ್ಸೆಸಿವ್ ಸ್ಲೀಪಿನೆಸ್ ಕಾಲ್ಡ್ ಹೈಪರ್ಸೋಮ್ನಿಯಾ, ಆರ್ ಸಮಥಿಂಗ್ ಅಬ್ನಾರ್ಮಲ್ ಹ್ಯಾಪನ್ಸ್ ಡ್ಯೂರಿಂಗ್ ಸ್ಲೀಪ್. ನಿದ್ರಲ್ಲಿ ಏನೋ ಒಂದು ಅಬ್ನಾರ್ಮಾಲಿಟಿ ಆಗುತ್ತೆ. ಏನಾಗ್ಬೋದು, ಆಗಲೇ ಹೇಳಿದಾಗ ನಾನು ಕೆಲವರಿಗೆ ಸ್ಲೀಪ್ ಟಾಕಿಂಗ್, ಸ್ಲೀಪ್ ವಾಕಿಂಗ್, ನೈಟ್ ಮೇರ್ಸ್, ನೈಟ್ ಟೆರರ್ಸ್, ಸ್ನೋರಿಂಗ್, ಟೀತ್ ಗ್ರೈಂಡಿಂಗ್, ಈ ಥರ ಹಲವಾರು ಪ್ರಾಬ್ಲಮ್ಗಳಾಗ್ಬೋದು. ಸೊ ಇದರಿಂದ ಆಗುವಂಥ ಪರಿಣಾಮಗಳು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಈ ರೀತಿ ನಿದ್ರೆ ಬಗ್ಗೆ ನಾವು ಸ್ವಲ್ಪ ಇನ್ನೂ ಡೀಟೇಲಾಗಿ ತಿಳ್ಕೊಬೇಕಂದ್ರೆ ಅಲ್ಲಿ ಆಗೋ ಸಮಸ್ಯೆಗಳನ್ನ ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ, ಮತ್ತು ಅದನ್ನು ಹೇಗೆ ಸರಿಪಡಿಸ್ಕೊಳ್ಳೋದು, ಹೌ ಡು ವಿ ಓವರ್ಕಮ್ ದ್ಯಾಟ್ ಅನ್ನೋದ್ರ. ಸೊ ಆ್ಯಸ್ ಎ ಸ್ಲೀಪ್ ಸ್ಪೆಷಲಿಸ್ಟ್ ವಾಟ್ ಐ ನಾರ್ಮಲಿ ಡೂ ಇಸ್, ಯಾರಾದರೂ ನನ್ನ ಪೇಷಂಟ್ ಬಂದು ಈಗ ನಂಗೆ ನಿದ್ರೆ ಸರಿಗೆ ಬರ್ತಿಲ್ಲ ಅಂದರೆ ಸಿಟ್ ಅಂಡ್ ಟ್ರೈ ಟು ಫೈಂಡ್ ದಿ ಅಂಡರ್ಲೈಯಿಂಗ್ ಕಾಸ್. ನಿದ್ರೆ ಪ್ರಾಬ್ಲಮ್ಗೆ ಸುಮ್ಮನೆ ನಿದ್ರೆ ಮಾತ್ರ ಕೊಟ್ಟರೆ ವಾಸಿ ಆಗಲ್ಲ, ಅದರ ಹಿಂದೆ ಇರೋ ಕಾರಣ, ಯಾವ ಕಾರಣದಿಂದ ನಿದ್ರೆ ಬರ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡು ಆ ಕಾರಣನ ಟ್ರೀಟ್ ಮಾಡ್ತಾ ಹೋದರೆ people will definitely get better. For example, insomnia, ನಿದ್ರಾಹೀನತೆ, ನಿದ್ರೆ ಬರದೇ ಇರೋದು. ವಾಟ್ ಈಸ್ ಇನ್ಸಾಮ್ನಿಯಾ? ಇನ್ಸಾಮ್ನಿಯಾ ಅಂದರೆ 4 ಟೈಪ್ ಇದೆ ಅದರಲ್ಲಿ. ಒಂದು, ಬೆಡ್ಗೆ ಹೋದ ತಕ್ಷಣ ನಿದ್ರೆ ಬರದೇ ಇರೋದು. ಆಸ್ ಸೂನ್ ಆಸ್ ಯು ಗೋ ಟು ಬೆಡ್ ಯು ಮೇ ನಾಟ್ ಬಿ ಏಬಲ್ ಟು ಫಾಲ್ ಅಸ್ಲೀಪ್.
ಇನ್ನೊಂದು, ಯು ಗೋ ಟು ಬೆಡ್, ಯು ಗೆಟ್ ಸ್ಲೀಪ್, ಬಟ್ ಯು ಕೀಪ್ ವೇಕಿಂಗ್ ಅಪ್ ಇನ್ ಬಿಟ್ವೀನ್, ಮಧ್ಯೆ ಮಧ್ಯೆ ಎಚ್ಚರ ಆಗುವಂಥದ್ದು. ದಟ್ಸ್ ಆಲ್ಸೋ ಇನ್ಸಾಮ್ನಿಯಾ. ಇನ್ ಸಮ್ ಪೀಪಲ್, ದೇ ಗೋ ಟು ಬೆಡ್, ದೇ ಗೆಟ್ ಸ್ಲೀಪ್, ದೇ ಡೋಂಟ್ ಇವನ್ ಹ್ಯಾವ್ ಡಿಸ್ಟರ್ಬ್ ಸ್ಲೀಪ್, ಬಟ್ ದೇ ವೇಕ್ ಅಪ್ ವೆರಿ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಗಿನ ಜಾವ ಬೇಗ ಎಚ್ಚರ ಆಗುತ್ತೆ, ಆಮೇಲೆ ನಿದ್ರೆನೇ ಬರೋದಿಲ್ಲ. ದಟ್ಸ್ ಆಲ್ಸೋ ಇನ್ಸಾಮ್ನಿಯಾ. ಇನ್ ಸಮ್ ಪೀಪಲ್, ದೇ ಡೋಂಟ್ ಹ್ಯಾವ್ ಆಲ್ ದೀಸ್ 3 ಪ್ರಾಬ್ಲಮ್ಸ್. They get sleep very well, they sleep through the night, they don't wake up early in the morning, but when they wake up, they don't feel refreshed. ಬೆಳಗ್ಗೆ ಎದ್ದಾಗ ಫ್ರೆಶ್ ಫೀಲ್ ಆಗೋದಿಲ್ಲ, they don't feel rested. ಇಡೀ ದಿನ ಒಂಥರ ಗ್ರಾಗಿನೆಸ್ಸು, ಟಯರ್ಡ್ನೆಸ್ಸು, ಇರಿಟಬಿಲಿಟಿ, ಈ ಥರ ಎಲ್ಲ ಸಮಸ್ಯೆ. ಈ 4ರಲ್ಲಿ ಯಾವುದಾದ್ರೂ ಕೂಡ ನಿದ್ರಾಹೀನತೆ ಅಂತಲೇ ಹೇಳ್ತೀವಿ ನಾವು. ಸೊ ಈಗ ನಿದ್ರಾಹೀನತೆಗೆ ಕಾರಣಗಳೇನು ನೋಡಿ? ನಿದ್ರಾಹೀನತೆಗೆ ಕಾರಣಗಳು ಮೊದಲನೇದಾಗಿ ಸೈಕಲಾಜಿಕಲ್. 70 to 80% ಆಫ್ ಪೀಪಲ್ ಹೂ ಡೋಂಟ್ ಸ್ಲೀಪ್ ವೆಲ್ ಮೇ ಹ್ಯಾವ್ ಸಮ್ ಸೈಕಲಾಜಿಕಲ್ ಇಶ್ಯೂ. ಮಾನಸಿಕವಾಗಿ ಏನೋ ಒಂದು ಸಣ್ಣ ಪುಟ್ಟ ಒತ್ತಡಗಳಿಂದ ಹಿಡಿದು ಮೇಜರ್ ಡಿಪ್ರೆಷನ್, ಎಂಗ್ಸೈಟಿ ಡಿಸಾರ್ಡರ್, ಸೈಕೋಸಿಸ್, ಈ ರೀತಿ ಹಲವಾರು ಪ್ರಾಬ್ಲಮ್ಗಳಿರ್ಬೋದು. ಇನ್ನೂ ಕೆಲವ್ರಿಗೆ ಏನಾಗುತ್ತೆ, ನಿದ್ರೆ ಬಗ್ಗೆನೇ ಆತಂಕ. ನಂಗೆ ನಿದ್ರೆ ಬರುತ್ತೋ ಇಲ್ವೋ, ಇವತ್ತು ನಿದ್ರೆ ಬರದೆ ಹೋದ್ರೆ ನಾಳೆ ಹೆಂಗೆ ಮ್ಯಾನೇಜ್ ಮಾಡ್ತೀನಿ ನಾನು ಅನ್ನೋ ಒಂದು ಆತಂಕದಿಂದಾನೇ ನಿದ್ರೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ದ ಮೋರ್ ವರಿಡ್ ಯು ಗೆಟ್ ಅಬೌಟ್ ಸ್ಲೀಪ್, ದ ಲೆಸ್ ಯು ಸ್ಲೀಪ್. The less you sleep, the more anxious you become. So you get trapped in that little cycle. ಆ ಒಂದು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಳ್ತೀರಾ. ಸೊ ಇದು ನಿದ್ರೆ ಬಗ್ಗೆ ಇರುವಂಥ ಸೈಕಲಾಜಿಕಲ್ ಕಾಸ್. ಅದು ಬಿಟ್ಟು ಹಲವಾರಿಗೆ, ಎಷ್ಟೋ ಜನಕ್ಕೆ ಫಿಸಿಯೋಲಾಜಿಕಲ್ ಕಾಸ್, ಅಂದರೆ ದೈಹಿಕವಾಗಿ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದರಿಂದನೂ ನಿದ್ರೆ ಅಫೆಕ್ಟ್ ಆಗುತ್ತೆ. ಸಿಂಪಲ್ ಥಿಂಗ್ಸ್ ಲೈಕ್ ಅಸಿಡಿಟಿ, ನಿದ್ರೆ ಸರಿಯಾಗಿ ಅಜೀರ್ಣ ಆಗೋದು ಅಂಥದ್ದು, ಅಥವಾ ಕೆಲವರಿಗೆ ಹೆಡ್ಏಕು, ಪೇಯ್ನು, ಮೈಗ್ರೇನು, ಆರ್ಥರೈಟಿಸು, ಅಥವಾ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್, ವೈಟಮಿನ್ ಡಿಫಿಷಿಯನ್ಸೀಸ್, ಇವೆಲ್ಲ ದೈಹಿಕ ಆರೋಗ್ಯದ ಪ್ರಾಬ್ಲಮ್ಗಳು ಕೂಡ ನಿದ್ರೆ ಅಂದರೆ ಸ್ಲೀಪ್ ಆರ್ಕಿಟೆಕ್ಚರ್ನ ಆಲ್ಟರ್ ಮಾಡ್ಬೋದು. ಸೊ ಇಫ್ ಯು ಹ್ಯಾವ್ ಎನಿ ಸಚ್ ಫಿಸಿಕಲ್ ಹೆಲ್ತ್ ಪ್ರಾಬ್ಲಮ್ಸ್, ಯು ನೀಡ್ ಟು ಲುಕ್ ಇನ್ ಟು ದೋಸ್ ಕಂಡೀಷನ್ಸ್ ಆ್ಯಂಡ್ ರಿಸಾಲ್ವ್ ಇಟ್ ಸೊ ದಟ್ ಯು ಡೋಂಟ್ ಎಂಡ್ ಅಪ್ ಹ್ಯಾವಿಂಗ್ ಸ್ಲೀಪ್ ಪ್ರಾಬ್ಲಮ್ಸ್. ಸೊ ಸೈಕಲಾಜಿಕಲ್ ಆಯಿತು, ಫಿಸಿಯೋಲಾಜಿಕಲ್ ಆಯಿತು. ಅದು ಬಿಟ್ಟರೆ ಇನ್ನೇನಿದೆ, ಕೆಲವರಿಗೆ ಅಡಿಕ್ಷನ್ನು, ಎಕ್ಸೆಸಿವ್ ಸ್ಮೋಕಿಂಗ್, ಡ್ರಿಂಕಿಂಗ್, ಎಕ್ಸೆಸಿವ್ ಕಾಫಿ, ಟೀ, ಕೆಫಿನ್ ರಿಲೇಟೆಡ್ ಡ್ರಿಂಕ್ಸ್, ಇವೆಲ್ಲ ಕೂಡ ನಿದ್ರೆಗೆ ಎಫೆಕ್ಟ್ ಮಾಡ್ಬೋದು. ಅದಲ್ಲದೆ ಕೆಲವರಿಗೆ ಸ್ನೋರಿಂಗ್, ಗೊರಕೆ ಹೊಡೆಯೋದನ್ನ ಕೇಳಿದ್ದೀರಾ. ಯು ಹ್ಯಾವ್ ಹರ್ಡ್ ಅಬೌಟ್ ಪೀಪಲ್ ಸ್ನೋರಿಂಗ್ ಆ್ಯಂಡ್ ಪೀಪಲ್ ಫೀಲ್ ಓಕೆ, ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದಾನೆ ಗೊರಕೆ ಹೊಡೆದು ಅನ್ಕೊತಾರೆ. ಬಟ್ ಇಟ್ ಈಸ್ ನಾಟ್ ದ ಕೇಸ್. ವಾಟ್ ಹ್ಯಾಪನ್ಸ್ ವೆನ್ ಪೀಪಲ್ ಹ್ಯಾವ್ ಸ್ನೋರಿಂಗ್, ಗೊರಕೆ ಇದ್ದಾಗ ಏನಾಗುತ್ತೆ, ಇಟ್ಸ್ ಎ ಮೆಕ್ಯಾನಿಕಲ್ ಕಂಡೀಷನ್ ಆ್ಯಕ್ಚುಲಿ. ಇನ್ ಸಮ್ ಸ್ಟೇಜಸ್ ಆಫ್ ಸ್ಲೀಪ್ ಆಲ್ ಅವರ್ ಮಸಲ್ಸ್ ಆ್ಯಕ್ಚುಲಿ ರಿಲ್ಯಾಕ್ಸ್. ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಕೆಲವರಿಗೆ ಪೀಪಲ್ ಹೂ ಆರ್ ಓವರ್ ವೇಟ್, ತೂಕ ಜಾಸ್ತಿ ಇರೋರು, particularly in men, middle age, ಇಂಥವ್ರಿಗೆ ಏನಾಗುತ್ತೆ, when the muscles get relaxed in particular stage of sleep, ಆ ಮಸಲ್ಸ್ ಅಲ್ಲಿ ಏರ್ವೇನ ಬ್ಲಾಕ್ ಮಾಡುತ್ತೆ. ಏರ್ವೇನ ಬ್ಲಾಕ್ ಮಾಡಿದಾಗ ಹೊರಗಡೆ ವಾಟ್ ಯು ಹಿಯರ್ ಇಸ್ ಸ್ನೋರಿಂಗ್, ಗೊರಕೆ ಕೇಳಿಸುತ್ತೆ. ಬಟ್ ಒಳಗಡೆ ಏನಾಗುತ್ತೆ, ಇಟ್ಸ್ ಮಚ್ ಮೋರ್ ಡೇಂಜರಸ್. ಒಳಗಡೆ ಏನಾಗುತ್ತೆ, ಆಸ್ ಎ ರಿಸಲ್ಟ್ ಆಫ್ ದಿಸ್ ಬ್ಲಾಕೇಜ್, ಏರ್ ಪ್ರೆಷರ್ ಕೀಪ್ಸ್ ಗೋಯಿಂಗ್ ಡೌನ್. when the air pressure keeps going down, oxygen concentration also keeps going down. ಸೊ ಆಸ್ ಎ ರಿಸಲ್ಟ್ ಅದರಿಂದ ಹಾರ್ಟ್ ಮೇಲೆ ಒತ್ತಡ ಬೀಳುತ್ತೆ. ಸೊ ಹೈಪರ್ ಟೆನ್ಷನ್ ಆಗ್ಬೋದು, ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಎಷ್ಟೋ ಜನ ರಾತ್ರಿ ಮಲಗಿ ಬೆಳಗ್ಗೆ ಏಳಲೇ ಇಲ್ಲ ಅಂತ ಹೇಳ್ತಾರೆ. ದ ಪ್ರಾಬಬಲ್ ಕಾಸ್ ಇಸ್ ಸ್ಲೀಪ್ ಏಪ್ನಿಯಾ. ನಿದ್ದೆ ಸಿವಿಯರ್ ಸ್ಲೀಪ್ ಏಪ್ನಿಯಾ ಇದ್ದವ್ರಿಗೆ ಒಂದೊಂದ್ಸರಿ ನೈಟಲ್ಲಿ ಈ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಸೊ ಸ್ಲೀಪ್ ಏಪ್ನಿಯಾ, ಗೊರಕೆ ಇದ್ದವ್ರಿಗೂ ಇಮಿಡಿಯೇಟಾಗಿ ಯು ಹ್ಯಾವ್ ಟು ಅಡ್ರೆಸ್ ಇಟ್, ಯು ಹ್ಯಾವ್ ಟು ಗೆಟ್ ಇನ್ ಟಚ್ ವಿತ್ ಎ ಸ್ಲೀಪ್ ಸ್ಪೆಷಲಿಸ್ಟ್. ಸೊ ಅಪಾರ್ಟ್ ಫ್ರಮ್ ಸ್ಲೀಪ್ ಏಪ್ನಿಯಾ, ದೇರ್ ಮೇ ಆಲ್ಸೋ ಬಿ ಕಂಡೀಷನ್ಸ್ ಲೈಕ್ ಪ್ಯಾರಾಸೋಮ್ನಿಯಾ. ನಾನು ಆಗಲೇ ಹೇಳಿದಾಗೆ ಸಮ್ ಪೀಪಲ್ ಮೇ ಹ್ಯಾವ್ ಸಮ್ ಅಬ್ನಾರ್ಮಲಿಟಿ ಹ್ಯಾಪನಿಂಗ್ ಡ್ಯೂರಿಂಗ್ ಸ್ಲೀಪ್, ಲೈಕ್ ಸ್ಲೀಪ್ ಟಾಕಿಂಗ್, ಸ್ಲೀಪ್ ವಾಕಿಂಗ್, or sometimes teeth grinding, movement problems, restless legs, nightmares, night terrors, ಇವೆಲ್ಲ. ಇದು ಮಕ್ಕಳಲ್ಲಿ ಜಾಸ್ತಿ. ಚಿಕ್ಕ ಮಕ್ಕಳಲ್ಲಿ ಕೆಟ್ಟ ಕನಸು ಬಿದ್ದು ಸಡನ್ನಾಗಿ ಎದ್ದೇಳೋದು, ಗಾಬರಿ ಆಗೋದು, ಮಕ್ಕಳು ಕಿರ್ಚಾಡೋದು ಎಲ್ಲ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೂ ಕೂಡ ಅಂಡರ್ಲೈನ್ ಇಶ್ಯೂ, ಆಂಗ್ಸೈಟಿ ಇದೆ ಆ ಮಗುಗೆ, ಅಥವಾ ಏನೋ ಒಂದು ಸ್ಟ್ರೆಸ್ ಇದೆ, ಅದನ್ನು ಅಡ್ರೆಸ್ ಮಾಡ್ತಾ ಹೋದರೆ ದೇ ಗೆಟ್ ಬೆಟರ್. ಸೊ ಇದು ಪ್ಯಾರಾಸೋಮ್ನಿಯಾಸ್ ಅಂತ ಕರಿತೀವಿ, ಅದನ್ನು ಅಡ್ರೆಸ್ ಮಾಡೋವಂಥದ್ದು. ಎಷ್ಟೋ ಸಾರಿ ಇವೆಲ್ಲ ಯಾವುದೂ ಇರಲ್ಲ, ಸಮ್ ಎನ್ವೈರ್ನ್ಮೆಂಟಲ್ ಕಾಸಸ್ ಕುಡ್ ಬಿ ದೇರ್, ಲೈಕ್ ಎಕ್ಸೆಸಿವ್ ನಾಯ್ಸ್, ಲೈಟ್, ಟೆಂಪರೇಚರ್ ಆರ್ ದಿ ಟೈಪ್ ಆಫ್ ಬೆಡ್ ಯು ಸ್ಲೀಪ್ ಆನ್. ಇವೆಲ್ಲದರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ, ಅಥವಾ ಯು ಹ್ಯಾವ್ ಎ ಪರ್ಸನ್ ಸ್ನೋರಿಂಗ್ ನೆಕ್ಸ್ಟ್ ಟು ಯು, ಈ ಥರ ಎನ್ವೈರ್ನ್ಮೆಂಟಲ್ ಕಂಡೀಷನ್ಸ್ ಕ್ಯಾನ್ ಆಲ್ಸೋ affect your sleep. And some people have the circadian rhythm disorders or some biological clock problem. So what is biological clock? Biological clock ಅಂದರೆ ನಮ್ಮ ಬ್ರೈನಲ್ಲಿ ಒಂದು ಸ್ಮಾಲ್ ಕ್ಲಾಕ್ ಇರುತ್ತೆ. So it regulates and maintains many things including our mood, metabolism, temperature and sleep. There's a hormone called melatonin. Many of you may have heard about it. Melatonin is a sleep hormone. So when does sleep hormone release? When there is darkness. ಸನ್ಸೆಟ್ ಆಗ್ತಿದ್ದಂಗೆ ಮೆಲಟೋನಿನ್ ರಿಲೀಸ್ ಆಗುತ್ತೆ, ಸನ್ರೈಸ್ ಆಗ್ತಿದ್ದಂಗೆ ಮೆಲಟೋನಿನ್ ಸ್ಟಾಪ್ ಆಗುತ್ತೆ. ಸೊ ಲುಕ್ ಅಟ್ ದ ಬ್ಯೂಟಿ ಆಫ್ ನೇಚರ್. ವಾಟ್ ನೇಚರ್ ವಾಂಟ್ಸ್ ಈಸ್ ಫಾರ್ ಅಸ್ ಟು ಸ್ಲೀಪ್ ಇನ್ ದ ನೈಟ್. But what we do, we follow very erratic sleep patterns sometimes. We sleep whenever we want, especially young children, right? Adolescents, they sleep, very late in the night, wake up in the afternoon. Particularly during pandemic times, you all seen the adolescents having very erratic sleep pattern. So all these things could affect the sleep clock significantly, disrupt the sleep clock, and end up having sleep-related problems. We call it circadian rhythm disorders. So sometimes, like I told you, some sleep state misperception can also be there.
Like I said, as we grow older and older, our sleep duration comes down. But many people cannot come to terms with it. ಎಷ್ಟೋ ಜನ ವಯಸ್ಸಾದವ್ರು ಬರ್ತಾರೆ, ಸರ್ ನನಗೆ 5 ಗಂಟೆ ಅಷ್ಟೇ ನಿದ್ದೆ ಬರ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಆ್ಯಕ್ಚುಲಿ ಇಟ್ಸ್ ನಾರ್ಮಲ್. ಆ ಏಜ್ಗೆ ಅದು ಪರ್ಫೆಕ್ಟ್ಲಿ ನಾರ್ಮಲ್ ಆಗಿರುತ್ತೆ, ಬಟ್ ದೇ ಡೋಂಟ್ ಅಕ್ಸೆಪ್ಟ್ ಇಟ್. ಸೊ ಆಲ್ ದೀಸ್ ಥಿಂಗ್ಸ್ ವಾಟ್ ವಿ ಡೂ ಇಸ್ ವಿ ಅಂಡರ್ಸ್ಟ್ಯಾಂಡ್ ಆಲ್ ದಿ ಅಂಡರ್ಲೈಯಿಂಗ್ ಕಾಸ್ ಆ್ಯಂಡ್ ಟ್ರೀಟ್ ದಿ ಕಾಸ್. ಸೊ ನಿದ್ರಾ ರೋಗಗಳು ಕಾಂಪ್ಲೆಕ್ಸ್ ಅನಿಸಿದ್ರು ಕೂಡ ಅದನ್ನು ಬ್ರೇಕ್ ಡೌನ್ ಮಾಡಿ ಅದರ ಕಾರಣಗಳು ತಿಳ್ಕೊಂಡ್ರೆ ಅದನ್ನ ಸರಿ ಮಾಡೋದು ಭಾಳ ಸುಲಭ. ಈಗ ಲಾಸ್ಟಲ್ಲಿ ನಾನು ಕೆಲವು ಸ್ಲೀಪ್ ಹೈಜೀನ್ ಟಿಪ್ಸ್ ಕೊಡ್ತೀನಿ ನಿಮಗೆ. ಐ ವಾಂಟ್ ಟು ಗಿವ್ ಸಮ್ ಎಫೆಕ್ಟಿವ್ ಸ್ಲೀಪ್ ಹೈಜೀನ್ ಟಿಪ್ಸ್ ಸೊ ದಟ್ ಇಟ್ ಸ್ಟಾರ್ಟ್ ಸ್ಲೀಪಿಂಗ್ ಬೆಟರ್ ಆ್ಯಂಡ್ ಬೆಟರ್. So whenever somebody is not able to sleep, the first thing they should look into is sleep timings. So the time you go to bed and the wake up time should be very consistent, including the weekends, right? As much as possible, try to get the same amount of sleep and same timings. And what about afternoon sleep? A lot of people ask me, can I sleep in the afternoon if I don't get sleep in the night? And one thing I'll always follow one principle. Afternoon sleep is only for people who can sleep well in the night because they can afford to. ರಾತ್ರಿ ನಿದ್ದೆ ಚೆನ್ನಾಗಿದ್ದರೆ ಅಷ್ಟೇ ಹಗಲೊತ್ತು ನಿದ್ದೆ ನಿಮಗೆ. ಈಗ ರಾತ್ರಿ ನಿದ್ದೆ ಆಲ್ರೆಡಿ ಪ್ರಾಬ್ಲಮ್ ಇದ್ದರೆ ಇಫ್ ಯು ಸ್ಲೀಪ್ ಇನ್ ದ ಆಫ್ಟರ್ನೂನ್ ಮತ್ತೆ ರಾತ್ರಿ ನಿದ್ದೆ ಇನ್ನೂ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಸೊ ಆಫ್ಟರ್ನೂನ್ ಸ್ಲೀಪ್ ಇಸ್ ನಾಟ್ ಹೆಲ್ಪ್ಫುಲ್ ಇಫ್ ಯು ಹ್ಯಾವ್ ನೈಟ್ ಸ್ಲೀಪ್ ಪ್ರಾಬ್ಲಮ್, ಬಿಕಾಸ್ ಆಫ್ಟರ್ನೂನ್ ಸ್ಲೀಪ್ 15 minutes of sleep in the afternoon is equivalent to 1 hour of night sleep. So it's not advisable. Regular exercise of some kind, yoga, meditation, relaxation, all those things will certainly help. So please look into that. And what about your food? Night food, the timing is very important. Try and avoid heavy meals in the night, oily food, spicy food and all that. And you should eat your meals, last meal about 2 hours before your bedtime. Right? At least have some gap. You can eat a small banana or have a glass of milk that will have some serotonin and melatonin, will definitely help you to sleep. And try and relax your mind and don't get desperate about sleep. Tell yourself ಎಷ್ಟು ಬರುತ್ತೋ ಬರಲಿ ನಿದ್ದೆ ಅನ್ನೋ ಥರ ರಿಲ್ಯಾಕ್ಸ್ಡ್ ಮೈಂಡಲ್ಲಿ ಇದ್ದರೆ ಯು ಆರ್ ಲೈಕ್ಲಿ ಟು ಗೆಟ್ ಬೆಟರ್ ಸ್ಲೀಪ್. ಬಟ್ ಇಫ್ ಯು ಗೆಟ್ ಡೆಸ್ಪರೇಟ್ ಆ್ಯಂಡ್ ಆಂಕ್ಷಿಯಸ್ ಇಟ್ ಆ್ಯಕ್ಚುಲಿ ಬ್ರಿಂಗ್ಸ್ ಡೌನ್ ಯುವರ್ ಸ್ಲೀಪ್. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಗ್ಯಾಜೆಟ್ಸ್, ಅಫ್ಕೋರ್ಸ್ ಯು ಶುಡ್ ಟ್ರೈ ನಾಟ್ ಟು ಸ್ವಿಚ್ ಆನ್ ಎನಿ ಗ್ಯಾಜೆಟ್ಸ್ ಇನ್ ದ ನೈಟ್ ಇಫ್ ಯು ವಾಂಟ್ ಎ ಬೆಟರ್ ಸ್ಲೀಪ್. ಎಲ್ಲ ಕೆಲಸ ಮುಗಿಸಿ ನಿಮ್ಮ ಮೊಬೈಲು ಗ್ಯಾಜೆಟ್ ಇಲ್ಲ, ದೆನ್ ಯು ಗೋ ಟು ಬೆಡ್. ಡೋಂಟ್ ಓಪನ್ ಯುವರ್ ಗ್ಯಾಜೆಟ್ಸ್ ಇನ್ ದ ಬೆಡ್. ನಿದ್ದೆ ಬರಲೇ ಇಲ್ಲ ಅಂದರೆ ಡೋಂಟ್ ಕೀಪ್ ಟಾಸಿಂಗ್ ಆ್ಯಂಡ್ ಟರ್ನಿಂಗ್ ಇನ್ ದ ಬೆಡ್. ಗೆಟ್ ಔಟ್ ಆಫ್ ದ ಬೆಡ್ and read from a book, book in a dim light. That's the only thing probably you should do. So if you follow all these simple sleep hygiene techniques, your sleep will be consistent, will certainly help your daytime functioning, productivity, your mental health, physical health and so on. So I hope you follow all these simple sleep hygiene tips to get your sleep better and so that you can lead a healthy life. This video was done in association with Medical Information Clear. I hope you liked it. If you liked it, please like it and subscribe to this YouTube channel, very informative channel rather, and also try and make some comments, some feedback would be very helpful, and also share with people who may find it very useful. ಬೇರೆ ಯಾರು ಯೂಸ್ ಆಗುತ್ತೆ ಅನ್ಸಿದ್ರೆ ಅವರಿಗೆಲ್ಲ ಶೇರ್ ಮಾಡಿ. I am Dr. Satish Ramaiah, Medical Director of Marga, a super specialty psychiatric hospital in Yelahanka, New Town, Bengaluru. If you have any issues related to any psychiatric problems or sleep disorders, so we are here to help. Thank you very much for listening.